ರಚಿತಾ ಅವರ ಎಂಟ್ರಿ ಸಿನಿಮಾಗೆ ಮತ್ತಷ್ಟು ವೇಗವನ್ನು ಕೊಟ್ಟಿದೆ ಅಂತ ಅನ್ಸುತ್ತೆ, ರೈಟಿಂಗ್ಲಿ ಮತ್ತು ಸಿನಿಮಾದಲ್ಲೂ ಕೂಡ. ಸೊ ಇವರೇ ಬೇಕು ಅಂತ ಮೊದಲೇ ಫಿಕ್ಸ್ ಆಗಿದ್ರಾ ಹೇಗೆ? ಇಲ್ಲ, ಅವರೇ ಬೇಕು ಅಂತ ನಾವೇನು ಫಿಕ್ಸ್ ಆಗಿರಲಿಲ್ಲ. ಯಾರನ್ನ ಹಾಕ್ಕೊಳ್ಬೇಕು, ತುಂಬ ತೂಕವಾದಂಥ ಪಾತ್ರ ಅವ್ರದ್ದು, ನಂದಕ್ಕಿಂತ ಮಲಾಯ್ಕಾ ಅವ್ರಿಗಿಂತ. ಸೊ ಯಾರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಸೊ ನಮಗೆ ಒಂದು ಫೇಸ್ ವ್ಯಾಲ್ಯೂನೇ ಬೇಕಾಗಿತ್ತು. ಒಂದು ಒಳ್ಳೆ ಫೇಸ್ ವ್ಯಾಲ್ಯೂ ಅವರು ಈ ಥರ ಒಂದು ಪಾತ್ರ ಮಾಡಿದ್ರು, ಅವ್ರಿಗೂ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು, ನಮಗೂ ಒಂದು ನಮ್ಮ ಸಿನಿಮಾಗೆ ಇವ್ರು ಕೈ ಜೋಡಿಸಿದ್ರು ಅಂದರೆ ನಮಗೂ ಒಂದು ಪಬ್ಲಿಸಿಟಿ, ಪ್ಲಸ್ ಅದೊಂದು ನಮ್ಮ ಕಡೆಯಿಂದ ಒಂದು ಒಳ್ಳೆಯ ಸಿನಿಮಾ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ನಮಗೂ ಒಂದು ಹೆಮ್ಮೆ ವಿಚಾರ. ಸೊ ಹಾಗಾಗಿ ಹಂಗೆ ಯೋಚನೆ ಮಾಡಿದಾಗ ಅದು ಒಂದೇ ಹೆಸರು ಇದ್ದಿದ್ದು ನಮ್ಮ ತಲೆಯಲ್ಲಿ, ರಚಿತಾರಾಮ್ ಅವರು. ಆಮೇಲೆ ನನಗೆ ಹಳೆ ಸ್ನೇಹಿತ ಆಗಿರೋದ್ರಿಂದ ಒಂದೇ ಕಾಲುವೆಯಲ್ಲಿ ಎಲ್ಲ ಕನ್ಫರ್ಮ್ ಆಗೋಯಿತು. ಸೊ ಜಾಸ್ತಿ ನಮಗೇನು ಇದಾಗಿಲ್ಲ. ಸೊ ಅವರು ತುಂಬ ತೂಕದಂಥ ಪಾತ್ರ ಅಂತ ಹೇಳ್ಬೋದು. ಕತೆ ಕೇಳಿ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್ ಎಸ್ ಅಂತ ಹೇಳಿದ್ರು. ಐ ಥಿಂಕ್ ಅವ್ರು ಫೋನ್ ಮಾಡಿದೆ, ನಾನು ಈ ಥರ ನಾನು ಸಿನಿಮಾ ಮಾಡ್ತೀನಿ ಕಳ್ಳ. ಹೌದು ನೋಡಿದ್ದೀನಿ, ಪೋಸ್ಟರ್ನ ನೋಡಿದ್ದೀನಿ ಅಂತ. ಬಟ್ ಪೋಸ್ಟರ್ ಥರ ಸಿನಿಮಾ ಇರಲ್ವ ಅಂತ ಕೇಳಿದ್ರು. ಇಲ್ಲಪ್ಪ, ಪೋಸ್ಟರ್ ಥರ ಸಿನಿಮಾ ಇರಲ್ಲ, ಜಸ್ಟ್ ಒಂದು ಇದು ವಾವ್ ಫ್ಯಾಕ್ಟ್ರಿಗೆ ಇವತ್ತಿನ ಯೂತ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಷ್ಟೇ ನಾವು ಈ ಪೋಸ್ಟರ್ನ ಡಿಸೈನ್ ಮಾಡಿರೋದು ಅಂತ. ಸರಿ ಡೈರೆಕ್ಟ್ರ್ ಕಳಿಸು ಅಂತ ಹೇಳಿದ್ರು. 2:30ಗೆ ಮನೆಗೆ ಕಳೆದೆ, 4:30 ಕಾಲ್ ಬಂತು, ಐ ಆಮ್ ಇನ್ ಅಂತೇಳಿ. ಟ್ರಯಾಂಗಲ್ ಲವ್ ಸ್ಟೋರಿನ ಇದು? ಇಲ್ಲ ಸರ್, ಅಂದರೆ ಅದೇ ಇವಾಗ ಏನಾಗೋಗ್ಬಿಟ್ಟಿದೆ ಅಂದರೆ ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು, ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಇದು ಸಮಥಿಂಗ್ ಬೇರೆ. ಅಂದರೆ ನಾನು ಹೇಳ್ಬೋದು, ಒಂದಂತ ನಿಮಗೆ ಗ್ಯಾರಂಟಿ ಕೊಡ್ಬೋದು, ಕನ್ನಡ ಇಂಡಸ್ಟ್ರಿಗೆ ತುಂಬ ಹೊಸದು, ಸೀನ್ಸ್ಗಳು ತುಂಬ ಹೊಸದಾಗಿರುತ್ತೆ, ಟ್ರೀಟ್ಮೆಂಟ್ ತುಂಬ ಹೊಸದಾಗಿರುತ್ತೆ. ಇಲ್ಲಿವರೆಗೂ ನೀವು ನೋಡ್ಕೊಂಬಂದಿರೋ ಫೈಟ್ಸ್, ಇಲ್ಲಿವರೆಗೂ ನೀವು ನೋಡ್ಕೊಂಬಂದಿರೋ ಕಂಪೋಸಿಂಗ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಸಮಥಿಂಗ್ ನ್ಯೂ ಟ್ರೈ ಮಾಡೋಣ ಸರ್. ಸೋಲು ಗೆಲುವು ಎರಡೂ ಇರುತ್ತೆ ಸರ್ ಒಂದು ಸಿನಿಮಾದಲ್ಲಿ. ಆದರೆ ತೀರಾ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋದಾಗ ಅದು ಹಿಟ್ ಅಂದರೆ ಹಿಸ್ಟ್ರಿ, ಫ್ಲಾಪ್ ಅಂದರೆ ಫ್ಲಾಪ್, ನೋ ಪ್ರಾಬ್ಲಮ್. ಸೊ ಅದಕ್ಕೆ ನಾನು ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ತೀನಿ. ನೀವು ಸೋಲು ಗೆಲುವನ್ನ ಹೇಗೆ ಸ್ವೀಕರಿಸ್ತೀರಾ ಅಂತ ಯಾವ ರೀತಿ ತುಂಬ ಪಾಸಿಟಿವ್ ಆಗಿ ಸ್ವೀಕರಿಸ್ಕೊಳ್ತೀನಿ ನಾನು. ಜಾಸ್ತಿ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ, ಗೆಲುವು ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ, ಸೋಲ್ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ಸೋಲಲ್ಲಿ ಕಲಿತೀನಿ ಜಾಸ್ತಿ. ಇನ್ನೂ ನಾನು ಏನು ಎಲ್ಲೆಲ್ಲಿ ತಪ್ಪುಗಳು ಮಾಡಿದೆ, ಎಲ್ಲೆಲ್ಲಿ ಓವರ್ ಕಾನ್ಫಿಡೆಂಟ್ ಆಗಿದ್ದೆ, ಎಲ್ಲಿ ಕಾನ್ಫಿಡೆಂಟ್ ಆಗಿದ್ದೆ, ಇನ್ನು ನೆಕ್ಸ್ಟ್ ಯಾವ ಆ ತಪ್ಪುಗಳನ್ನು ನಾನು ತಿದ್ಕೊಂಡು ನೆಕ್ಸ್ಟ್ ನಾನು ಮುಂದಿನ ದಿನಗಳಲ್ಲಿ ಮಾಡಬಾರ್ದು ಅಂತೇಳಿ ಅದನ್ನು ಕಲಿತೀನಿ. ಸಕ್ಸಸ್ಸಲ್ಲೂ ಅಷ್ಟೇ, ಸಕ್ಸಸ್ ಬಂದುಬಿಟ್ಟ ತಕ್ಷಣವೇ ನಾನು ಓಕೆ ನಾನು ಮಾಡಿದ್ದೆ ಸರಿ, ನೋ, ಇಟ್ ವಾಸ್ ಅ ಟೀಮ್ ವರ್ಕ್. ಲಕ್ ಸಾಥ್ ಕೊಡ್ತು, ಎಲ್ಲ ಕೂಡ ಬಂತು ನನ್ನ ಟೈಮ್, ಅದಕ್ಕೆ ಒಂದು ಒಳ್ಳೆ ಅಪ್ರಿಸಿಯೇಷನ್ ಸಿಕ್ತು. ವಾಟ್ಸ್ ನೆಕ್ಸ್ಟ್ ಮತ್ತೆ ಪ್ರೂವ್ ಮಾಡ್ಕೊಬೇಕಲ್ಲ ಸರ್. ಕಲಾವಿದ ಅಂದ ತಕ್ಷಣ ಒಂದು ಸಿನಿಮಾಗೆ ಸೀಮಿತ ಅಲ್ಲ, ಅವ್ನು ನೆಕ್ಸ್ಟ್ ಅಂದರೆ ಲೈಫ್ ಕೊನೆ ಉಸಿರುವರೆಗೂ ಅವ್ನು ಕಲಾವಿದನಾಗಿರ್ತಾನೆ. ಅಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಅವ್ನು ಪ್ರೂವ್ ಮಾಡ್ಕೊತಾನೆ ಹೋಗಬೇಕು. ರಚಿತಾ ಅವ್ರ ಜೊತೆ ನಿಮ್ಮ ದೃಶ್ಯಗಳಿರುತ್ತಾ? ಖಂಡಿತ ಇದೆ ಸರ್. ಒಂದು ಸೀನ್ನಲ್ಲಿ 3 ಜನ ಕಾಣಿಸ್ಕೊಂತೀವಿ, ಒಟ್ಟಿಗೆ ಕಾಣಿಸ್ಕೊಂತೀವಿ. ಹೆಚ್ಚು ಮಾತಿಲ್ಲ ಆ ಸೀನಲ್ಲಿ, ಬಟ್ ಆ್ಯಕ್ಷನ್ಸ್ ಮೂಲಕ ತುಂಬ ಜನಕ್ಕೆ ಕನ್ವಿನ್ಸ್ ಮಾಡೋ ಥರ ಆ್ಯಕ್ಟಿಂಗ್ 3 ಜನದ್ರಿಂದ ಹೋಗುತ್ತೆ. ಅಂದರೆ ಕ್ಯಾರೆಕ್ಟರ್ಗಳು ನಾನು ಹೇಳ್ತಾ ಇರೋದು. ಸೊ ಕಾಣಿಸ್ಕೊಂತೀವಿ, ಆದರೆ ಒಂದೇ ಒಂದು ಸೀನಲ್ಲಿ ಕಾಣಿಸ್ಕೊಂತೀವಿ. ಮಾಧವ ಈ ಸಿನಿಮಾಲಿ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ, ಗೀತನ ಎಷ್ಟು ಪ್ರೀತಿಸ್ತಾರೆ? ಗೀತನ ಎಷ್ಟು ಪ್ರೀತಿಸ್ತಾರೆ ಗೊತ್ತಿಲ್ಲ, ನನ್ನ ಕ್ಯಾರೆಕ್ಟರ್ ಹೆಸರು ಹೇಳೋಕ್ಕಾಗಲ್ಲ, ಬಟ್ ನನ್ನ ಕ್ಯಾರೆಕ್ಟರ್ನ ತುಂಬ ಪ್ರೀತಿಸ್ತಾರೆ. ಮಾಧವ ಡೆಫಿನೆಟ್ಲಿ ತುಂಬ ಪ್ರೀತಿಸ್ತಾರೆ. ಅಷ್ಟೊಂದು ಸೀಕ್ರೆಟ್ ಇಡಕ್ಕೆ ಕಾರಣ ಏನು ಸಿನಿಮಾದ, ಅಂದ್ರೆ ನಿಮ್ಮ ಪಾತ್ರದ ಹೆಸರನ್ನ ಅಂತ? ಯಾಕೆ ಅಂದ್ರೆ ಅದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೇಕಲ್ಲ ಸರ್. ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಆಮೇಲೆ ಸಿನಿಮಾ ಯಾರು ನೋಡಲ್ಲ, ಬೇಡ ಬಿಡಿ ಎಲ್ಲ ಗೊತ್ತಾಯ್ತು ಅಂದ್ಬಿಡ್ತಾರೆ. ಸೊ ಅದು ಒಂದೇ ಒಂದು ಕಾರಣಕ್ಕೆ ಸೀಕ್ರೆಟ್ ಆಗಿಟ್ಟಿರೋದು ಅಷ್ಟೇ, ಏನೇನು ಬೇರೆ ಉದ್ದೇಶ ಇಲ್ಲ. ಅದರಿಂದ ನಾವೇನು ಬೇರೆ ತರ ತೋರಿಸ್ತಿದೀವಿ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಗೀತಾ ಯಾರು, ಇವರ ರಚಿತಾರಾಮ್ ಅವರ ಅಂತ ಹೇಳಿ. ಬಟ್ ಸ್ಟಿಲ್ ನಾವು ಸೀಕ್ರೆಟ್ ಇಟ್ಟಿರೋದು ಕಾರಣನೇ ಅದು ಬೇರೆ ಸ್ಟ್ರಾಟಜಿ ಇದೆ. ಅದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಅದಕ್ಕೆ ಇವ್ರುಗಳು ಹೆಸರು ಹೇಳಿಲ್ಲ ಅಂತೇಳಿ. ಸೊ ಒಂದಷ್ಟು ದೃಶ್ಯಗಳನ್ನಂತ ನೋಡಿದ ತಕ್ಷಣ ಅಂದರೆ ಇಲ್ಲಿ ಸಖತ್ ಕೂಲಾಗಿ ಕಾಣಿಸ್ತಾರೆ, ಬಟ್ ಆನ್ ಸ್ಕ್ರೀನ್ ಇದ್ದಾಗ ಅಷ್ಟೆಲ್ಲ ಬ್ಲಡ್ ಎಲ್ಲ ಮಾಡ್ಕೊಂಡು ಎದುರುಗಡೆ ನಟಿಸೋ ಸಂದರ್ಭದಲ್ಲಿ ನಿಮಗೆ ಅನಿಸ್ತಾ ಇತ್ತು ಫೀಲ್? ಅದು ಚೆನ್ನಾಗಿ ಅನಿಸ್ತಿತ್ತು ಸರ್. ನಾನು ಯಾವಾಗಲೂ ಅದೇ ಹೇಳೋದು, ನನ್ನಲ್ಲಿ ಏನು ಹಸುವಿದೆ ಅವರಲ್ಲಿ ಅದನ್ನೇ ನಾನು ನೋಡೋದು. ಅದಕ್ಕೆ ನಮ್ಮಿಬ್ರು ವೈಬ್ ಕೂಡ ಮ್ಯಾಚ್ ಆಗುತ್ತೆ, ಗುಡ್ ಫ್ರೆಂಡ್ಸ್. ಅದೇ ಒಂದು ಕಾರಣಕ್ಕೆ ಅನ್ಸುತ್ತೆ. ನನ್ಗೇನು ಅನಿಸ್ತಿರುತ್ತೆ ಅವ್ರಿಗೂ ಅದೇ ಅನಿಸ್ತಿರುತ್ತೆ. ಸೊ ಐ ಸಿ ಅ ಮೇಲ್ ವರ್ಷನ್ ಆಫ್ ಮೀ ಇನ್ಸೈಡ್ ಹಿಮ್ ಅಂತ ನನ್ಗೆ ಯಾವಾಗಲೂ ಅನಿಸುತ್ತೆ. ಸೊ ಆ್ಯಂಡ್ ಹಿ ಈಸ್ ವೆರಿ ಪ್ಯಾಷನೆಟ್. ಇವಾಗ ರಚಿತಾ ಮ್ಯಾಮ್ಗೂ ನೀವು ಕೇಳಿದ್ರೆ ಶಾರ್ಟ್ ಆದ ತಕ್ಷಣ ಸುಮ್ಮನೆ ಸೆಟಲ್ ಆಗಿಬಿಡ್ತೀವಿ ನಾವು, ಬಟ್ ಅವ್ನು ಯೋಚನೆ ಮಾಡ್ತಾನೆ ನೆಕ್ಸ್ಟ್ ಏನು ಮಾಡಬೇಕು, ಯಾವ ಥರ ಮಾಡಬೇಕು. ಆಮೇಲೆ ಕನ್ನಡ ನಮಗೆಲ್ಲ ಇರೋ ಸ್ಪಷ್ಟತೆ ಅವರಲ್ಲಿ ಕನ್ನಡ ಸ್ಪಷ್ಟತೆ ಇರಲಿಲ್ಲ, ಬಟ್ ಇವಾಗ ತುಂಬ ಇಂಪ್ರೂವ್ ಆಗಿಬಿಟ್ಟು ಸರ್ನ ಹಗಲು ರಾತ್ರಿ ಇರಿಟೇಟ್ ಮಾಡಿ ಅನಿಲ್ ಸರ್ಗೆ ರಾತ್ರಿ ನಿದ್ದೆ ಮಾಡಕ್ಕೆ ಕೊಡದೆ ಇದನ್ನ ಹೇಗೆ ಉಚ್ಚಾರಣೆ ಮಾಡಬೇಕು, ಈ ಪದದ ಅರ್ಥ ಏನು. ಬಿಕಾಸ್ ಒಂದ್ಸತಿ ಒಂದು ಪದದ ಅರ್ಥ, ಇವಾಗ ಒಂದಿಷ್ಟು ಪ್ಯಾರಾಗ್ರಾಫಲ್ಲಿ ಒಂದು ಪದದ ಅರ್ಥ ಗೊತ್ತಾಗಿಲ್ಲ ಅಂದರೆ ಇಡೀ ಪ್ಯಾರಾಗ್ರಾಫ್ ವೇಸ್ಟ್, ನಮ್ಗೆ ಏನು ಆ್ಯಕ್ಟ್ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಅದನ್ನೆಲ್ಲ ಕೇಳಿಕೊಂಡು ಮಾಡಿಕೊಂಡು ಹಿ ಈಸ್ ಹಿಯರ್ ಟುಡೇ. ಬಟ್ ಸಿನಿಮಾ ವಿಚಾರದಲ್ಲಿ ಅವ್ರು ತೋರಿಸುವಂಥ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಉತ್ಸಾಹ ಇದೆಯಲ್ಲ, ಅದು ಪ್ರತಿಯೊಬ್ಬ ನಟನಿಗೆ ಇರಬೇಕದು. ಸೊ ಇಲ್ಲಿ ತನಕ ಒಂದಷ್ಟು ನಟರು ಏನೋ ಅವ್ರು ತಮ್ಮ ಕೆಲಸ ಆಯ್ತಾ ಹೊರಟ್ಬಿಡ್ತಾರೆ, ಬಟ್ ಇವತ್ತಿಗೂ ಸಿನಿಮಾ ಉಳಿಸ್ಕೋಬೇಕು, ಸಿನಿಮಾ ಚೆನ್ನಾಗಬೇಕು ಅನ್ನೋ ಕಾರಣಕ್ಕೆ ಅವ್ರು ಓಡಾಡ್ತಿರುವಂಥ ರೀತಿ. ಹೌದು ಸರ್. ಅಂದರೆ ಅವ್ರಿಗೆ ಮೊನ್ನೆ ಬಿಜಾಪುರ್ಗೆಲ್ಲ ಹೋದಾಗ ಅಲ್ಲಿ
ಸಿಕ್ಕಾಪಟ್ಟೆ ಹಿಂದಿಯಲ್ಲಿ ಮಾತಾಡಿ ಅಡ್ರೆಸ್ ಮಾಡಿ ಹಿಂದಿಲಿ ಮೈಕಲ್ಲಿ ಮಾತಾಡಿ ಅಂತ ತುಂಬಾ ಜನ ಕೇಳ್ಕೊಂಡ್ರು. ಇವರು ಕನ್ನಡ ಬಿಟ್ರೆ ನಾನು ಯಾವ ಭಾಷೆಯಲ್ಲೂ ಮಾತಾಡಲ್ಲ. ತುಂಬಾ ಕಡೆ ವೈರಲ್ ಆಯ್ತು ಆ ವಿಡಿಯೋಸ್. ಸೊ ಅದು ಅವ್ರಿಗಿರೋ ಭಾಷೆ ಮೇಲಿರೋ ಪ್ರೀತಿ ಆ್ಯಂಡ್ ಆಲ್ಸೋ ಕೆಲ್ಸದ ಮೇಲೆ ಸ್ಕ್ರಿಪ್ಟು ಅವ್ರದ್ದಿರ್ಬೋದು ನಂದಿರ್ಬೋದು ತುಂಬಾ ಇತ್ತು ಪೇಜಸ್ ಅಲ್ಲಿ ಓದ್ಕೊಳ್ಳೋದು. ನಮ್ಗೇನು ಸೀರಿಯಲ್ ಓದೋರ್ಗೆ ಏನು ಕಮ್ಮಿ ಅನ್ಸುತ್ತೆ, ಆರಾಮಾಗಿ ಮಾಡ್ಬೋದು ಬಿಡು ಅನ್ನೋ ಒಂದು ಲೀನಿಯನ್ಸ್ ಬಂದ್ಬಿಡುತ್ತೆ. ಬಟ್ ಅವರಲ್ಲಿ ಹಿ ಹ್ಯಾಸ್ ಆಲ್ಸೋ ಟೇಕನ್ ಲಾಟ್ಸ್ ಆಫ್ ಕನ್ನಡ ಕ್ಲಾಸಸ್ ಆಲ್ಸೋ, ಕನ್ನಡ ಕಲಿಯೋಕ್ಕೆ. ಸೊ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಆಮೇಲೆ ಇಷ್ಟೊಂದು ಪ್ಯಾಷನೇಟ್ ಇರೋರು ಡೆಫಿನೆಟ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಟ್ಯಾಂಡ್ ಆಗಬೇಕು, ಹಾಗೆ ಗೆಲ್ಲಬೇಕು. ಸರ್ ಅಷ್ಟೊಂದು ಅವಶ್ಯಕತೆನೇ ಇರಲ್ಲ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ದುಡ್ಡಿದೆ ಎಲ್ಲ ಇದೆ, ಅದು ಬಿಟ್ಟು ಆ ಹಸಿವಿದೆಯಲ್ಲ ಸಿನಿಮಾ ಮೇಲೆ ಅಥವಾ ಕಲಿಯೋಕೆ ಮೇಲೆ. ಕಲಾವಿದ ಸ್ಟಾರ್ ಆಗಬೇಕು ಅನ್ನೋ ಅಷ್ಟೇ ಆಸೆ ನನಗೆ. ಒಂದು ಜಾತಿ ಪಾತಿ ಅಂತ ಏನಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಆದರೆ ನನ್ನ ಬಂದ ಮೇಲೆಯಿಂದ ಅದು ಫುಲ್ ಸ್ಟಾಪ್ ಆಗಬೇಕು, ಅಷ್ಟೇ ಆಸೆ ನನಗೆ. ನನ್ನ ಪ್ರಶ್ನೆ ಅದೇ ಇತ್ತು ನೆಕ್ಸ್ಟ್. ಆ್ಯಕ್ಚುಲಾಗಿ ಆ ವೇದಿಕೆ ಮೇಲೆ ತುಂಬ ಎಮೋಷ್ನಲ್ ಆಗಿ ಮಾತಾಡ್ತೀವಿ. ಯಾವ ಕಾರಣಕ್ಕೋಸ್ಕರ ಏನಾಗಿತ್ತು ಅಂತ ಜಾತಿ ವಿಚಾರದಲ್ಲಿ? ಕಲಾವಿದರಿಗೆ ಜಾತಿ ಇಲ್ಲ ಸರ್, ಜಾತಿಲಿ ಸಿಕ್ಕಾಪಟ್ಟೆ ಜನದಲ್ಲಿ ಇಲ್ಲ ಸರ್. ಹಂಗಿರ್ತಿದ್ರೆ ಯಾಕೆ ಬರ್ತಿದ್ರು ಸರ್ ಅವ್ರು ಅಷ್ಟೊಂದು ಜನ? ಹೇಳಿ, ನೀವೇ ಹೇಳಿ. ಧಾರವಾಡಲ್ಲಿ ಬಂದರೂ ಜನ ಬರ್ತಾವ್ರೆ, ಬಿಜಾಪುರ ಹೋದರೂ ಬರ್ತಾವ್ರೆ. ನಾನು ದೇವ್ರ ದಯೆಯಿಂದ ಇಲ್ಲಿವರೆಗೂ ಈ ಕರ್ನಾಟಕ ಪ್ರವಾಸ ನಾನು ಎಲ್ಲಿ ಹೋದ್ನೋ, ಎಲ್ಲಿ ಕಾಲಿಟ್ನೋ ಮಿನಿಮಮ್ 5,000 ಜನ. ನಾನು ಸುಳ್ಳು ಹೇಳ್ತಾಯಿಲ್ಲ, ನೀವು ವೀಡಿಯೋಸ್ಗಳು ತೆಗೆದು ನೋಡ್ಕೊಳ್ಬೋದು. ಸೊ ಎಲ್ಲ ಕಡೆ ಬರ್ತಿದ್ದಾರೆ. ಏನಕ್ಕೆ ಬರ್ತಿದ್ದಾರೆ? ಫಾರ್ ವಾಟ್, ಫಾರ್ ವೈ, ನೀವೇ ಹೇಳಿ. ಸೊ ಅಂದರೆ ಅವ್ರಿಗೆ ಜಾತಿ ಪಾತಿ ಇಲ್ಲ, ಪ್ರೇಕ್ಷಕರಿಗೆ ಜಾತಿ ಪಾತಿಯನ್ನು ಇಲ್ಲವೇ ಇಲ್ಲ. ಒಬ್ಬ ವ್ಯಕ್ತಿಯಾಗಿ ನೋಡ್ತಾರೆ, ಇಷ್ಟಪಡೋಕೆ ಶುರು ಮಾಡಿದ್ರೆ ಅದನ್ನು ಅವ್ರಿಗೆ ಫಾಲೋ ಮಾಡ್ತಾರೆ, ಅವ್ರ ಹತ್ರ ಬರ್ತಾರೆ, ಕೈ ಮುಟ್ಟಬೇಕು, ಫೋಟೋ ತೊಗೊಳ್ಬೇಕು ಅಂತ ಆಸೆ ಪಡ್ತಾರೆ, ನಮ್ಮ ಹೆಸರನ್ನ ಪ್ರೀತಿನ ಕೂಗ್ತಾರೆ. ಸೊ ಅದು ಅವ್ರು ತೋರಿಸೋದು ಅಭಿಮಾನ, ಪ್ರೀತಿ ನಮ್ಮ ಮೇಲೆ. ಸೊ ನಾವುಗಳು ಏನಕ್ಕೆ ಜಾತಿ ಅಂತ ಈ ಕೆಲವರು ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ ಸರ್. ಅಂದರೆ ಇಂಡಸ್ಟ್ರಿಯಲ್ಲಿ ಜಾತಿ ರಾಜಕಾರಣ ಇದೆ, ಸಿಕ್ಕಾಪಟ್ಟೆ ಇದೆ, ಹೆವಿ ಸಿಕ್ಕಾಪಟ್ಟೆ. ನನಗೆ ಮುಂಚೆ ಗೊತ್ತಿರಲಿಲ್ಲ ಇಷ್ಟೊಂದಿದೆ ಅಂತೇಳಿ. ಈಗ ಬರ್ತಾ ನಾನು ಎಷ್ಟು ಒಳಗೆ ಹೋಗ್ತಿದ್ದೀನಿ, ಅದು ಹೇಳ್ತಾರಲ್ಲ ಸಮುದ್ರ ಕೆಳಗೆ ಹೋಗ್ತದೆ, ಎಷ್ಟು ಏನೇನೋ ಸಿಗುತ್ತೆ ಅಂತೇಳಿ, ಆ ಥರ ಸಿಗ್ತಾಯಿದೆ. ಅದು ಚೇಂಜ್ ಆಗಲೇಬೇಕು ಸರ್. ಅದಕ್ಕೆ ಒನ್ ಆಫ್ ದ ರೀಸನ್ ನಮ್ಮ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗ್ತಾಯಿಲ್ಲ. ಜಾತಿ ತೆಗಿಬೇಕು, ಟ್ಯಾಲೆಂಟ್ನ ನೋಡಿ ನೀವು. ಶ್ರೀಮಂತ ಆಗಲಿ, ಪೊಲಿಟಿಕಲ್ ಮಗ ಆಗಲಿ, ಯಾರೇ ಬರಲಿ, ಕ್ರಿಶ್ಚಿಯನ್ ಇರಲಿ, ನಮ್ಮ ಮುಸ್ಲಿಮ್ ಇರಲಿ, ಮಾರ್ವಾಡಿ, ಯಾವುದೇ ಜಾತಿಯವ್ರು ಇರಲಿ ಸರ್, ಟ್ಯಾಲೆಂಟ್ ಇದೆಯಾ ಬಾ ಒಳಗೆ, ಟ್ಯಾಲೆಂಟ್ ಇಲ್ವಾ ಹೋಗು ಆಚೆ. ಮೊನ್ನೆ ರಾಜ್ಬಿ ಶೆಟ್ಟಿ ಅವ್ರು ಕರೆಕ್ಟಾಗಿ ಹೇಳಿದ್ರು, ಬರೀ ಅದೊಂದು ಸ್ಲೋಗನ್ ಮಾಡ್ಕೊಂಡ್ಬಿಟ್ಟಿದ್ರು, ಬಡವರ ಮಕ್ಕಳು ಬೆಳಿಬೇಕು. ಹಂಗಾರೆ ಬಡವ್ರ ಮಕ್ಳು ಎಲ್ಲರೂ ಬೆಳಿಬೇಕು, ಶ್ರೀಮಂತರು ಹಂಗೆ ಎದ್ಬಿಡ್ಬೇಕಾ ಅಥವಾ ಮಿಡಲ್ ಕ್ಲಾಸರ್ಸ್ ಮನೇಲೇ ಎದ್ಬಿಡ್ಬೇಕಾ? ಹಂಗಾಗಲ್ಲ ಸರ್. ಕೆಲಸ ಮಾಡಬೇಕು, ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಏನಾದರೂ ಇರಲಿ, ಕೆಲಸ ಮಾಡಿದ್ರಷ್ಟೇ ನಮಗೆ ರಾತ್ರಿ ಒಂದೊತ್ತು ಇಲ್ಲ ದಿನಕ್ಕೊಂದೊತ್ತು ಊಟ ಸಿಗೋದು. ಯಾರು ಬೆಳಿಬೇಕು, ಯಾರಿಗೆ ಅರ್ಹತೆ ಇದೆ ಅವ್ರು ಬೆಳಿಬೇಕು. ನನ್ನ ಜೊತೆನೇ ಇರ್ತಾರೆ, ನನ್ನ ಜೊತೆನೇ ಫ್ರೆಂಡಾಗಿ ಗೆಳೆಯಂತರ ಇರ್ತಾರೆ, ನನ್ನ ತಟ್ಟೆಯಲ್ಲೇ ಅನ್ನ ಮಾಡ್ತಾರೆ, ಅದೇ ತಟ್ಟೆಯಲ್ಲಿ ಥೂ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದು ಯಾವ ನಿಯತ್ ಹೇಳಿ ಸರ್? ಅದಕ್ಕೆ ನಾನು ಅಂಥವ್ರಿಗೆ ನಾನು ಏನು ಹೇಳೋದು ಗೊತ್ತಾ, ಸೀರಿಯಸ್ ಆಗಿ ಹೇಳ್ತಾನೆ ನಾನು. ಸ್ಮೋಕಿಂಗ್ ಕಾಸಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಒಂದು ಬೋರ್ಡ್ ಹಾಕ್ತಾರೆ ಗೊತ್ತಾ, ಥಿಯೇಟ್ರಲ್ಲಿ ಸಿನಿಮಾ ಶುರು ಮಾಡೋ ಮುಂಚೆ ಕಾಷನ್ ಕೊಡ್ತಾರೆ ನೋಡ. ಅದೇ ಥರ ಅವ್ರ ಸಿನಿಮಾದಲ್ಲಿ ಒಂದು ಬೋರ್ಡ್ ಹಾಕಬೇಕು ಅವರು, ಈ ಸಿನಿಮಾ ಈ ಜಾತಿಗೆ ಸೀಮಿತ, ದಯವಿಟ್ಟು ಮುಸ್ಲಿಮ್ಸು ಬೇರೆ ಜಾತಿದವರಿದ್ದರೆ ದಯವಿಟ್ಟು ನೀವು ಎದ್ದು ಹೋಗ್ಬಿಡಿ, ಈ ಸಿನಿಮಾ ನಿಮ್ಗಲ್ಲ ಅಂತ. ಹಾಗೆ ಕೇಳಿ ನೋಡೋಣ. ಫ್ಯಾನ್ಸ್ ಕೇಳ್ಬಿಡಿ, ನೀನು ಯಾವ ಜಾತಿ, ಇನ್ನೊಂದು ಹೊರಡೆ, ಬೇರೆ ನಿಮ್ಗೆ ಹೋಗು ಆಚೆ, ಹಂಗೆ ಹೇಳೋಕ್ಕಾಗತ್ತಾ? ಅದರಲ್ಲಿ ಎಲ್ಲರೂ ಬೇಕು ಅವರಿಗೆ. ಆದರೆ ಒಬ್ಬ ವ್ಯಕ್ತಿ ಬೆಳೀತಿದ್ದಾನೆ ಅಂದರೆ ಆ ಜಾತಿಯವ್ರು ಯಾವುದೇ ಕಾರಣಕ್ಕೆ ಬೆಳೀಬಾರ್ದು, ನಮ್ಮ ಜಾತಿದವರೇ ಇರಬೇಕು. ಅದು ಯಾವ ನ್ಯಾಯ? ಅದು ಯಾರಿಗೆ ನಿಯತ್ತು ತೋರಿಸ್ತಿದ್ದೀರಾ ನೀವು? ನಿಮ್ಮ ಜಾತಿ ನಿಯತ್ತು ತೋರಿಸ್ತಿದ್ದೀರಾ, ನಿಮಗೆ ನಿಯತ್ತು ತೋರಿಸ್ತಿದ್ದೀರಾ, ಯಾರಿಗೆ ನಿಯತ್ತು ತೋರಿಸ್ತಿದ್ದೀರಾ ನೀವು? ತಪ್ಪು ಅದು ನನ್ನ ಪ್ರಕಾರ. ಸಿಕ್ಕಾಪಟ್ಟೆ ನೋವು ಕೊಟ್ಟಿದೆಯಾ ಇಂಡಸ್ಟ್ರಿ ಅಂತ? ಯಾಕಂದರೆ ಮೊದಲ ಸಿನಿಮಾ ಅಂದರೆ ಡೆಬ್ಯೂ ಸಿನಿಮಾ ಅಂತ ಬಂದಾಗ ಒಂದಷ್ಟು ಸಿನಿಮಾಗಳು ಇತ್ತೀಚಿನ ವರ್ಷಗಳು ಬಂದಂಥ ಸಿನಿಮಾಗಳಲ್ಲಿ ತಮ್ಮ ಮೊದಲ ಸಿನಿಮಾದಲ್ಲಿ ಈ ಮಟ್ಟಿಗಿನ ಪರ್ಫಾರ್ಮೆನ್ಸ್ ತುಂಬ ಜನ ಎದುರುಗಡೆ ಹೊಗಳಿದ್ದಾರೆ. ಆ್ಯಕ್ಚುಲಾಗಿ ತುಂಬ ಕಡೆ ಮಾತನಾಡಿದ್ದಾರೆ. ಸೊ ಅದೇ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಅದು ರೀತಿಯೇ ಬೇರೆ ಇರ್ತಾಯಿತ್ತು ಅಂತ ಅನಿಸಿದೆಯಾ ನಿಮಗೂ? ಜನ ಹೇಳಿದ್ದಾರೆ ಅದನ್ನು? 101% ಸರ್, 101%. ನನಗೆ ಬನಾರಸ್ ಆದಮೇಲೆ ಅಂತೂ ತುಂಬ ಹೊಗಳಿಕೆ ಬಂದಿದೆ. ಪರ್ಫಾರ್ಮೆನ್ಸ್ ವೈಸ್, ವೇ ಆಫ್ ಪ್ರೆಸೆಂಟೇಷನ್ ಆಗ್ಬೋದು, ನಂದು ಅಪಿಯರೆನ್ಸ್ ಆಗ್ಬೋದು ಸ್ಕ್ರೀನ್ ಮೇಲೆ ತುಂಬ ಹೊಗಳಿಕೆ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಕಲೆಗೆ ಜಾತಿ ಬೇಡ ಅನ್ನೋವಂಥದ್ದು ಅದು ಮುಖ್ಯವಾಗಿ. ಯಾಕಂದರೆ ಆ ಥಿಯೇಟ್ರ್ ಬರ್ತಾ ಇರೋದೊಂದು ದೇವಸ್ಥಾನ, ಅದು ಒಂದೇ ಹಠ ನನಗೆ. ಅದು ಏನೇ ಆಗಲಿ ಕನ್ನಡ ಇಂಡಸ್ಟ್ರಿ ಅದು ಒಂದು ತೆಗಿಬೇಕು. ಅದು ಬಹುಶಃ ನನ್ನ ಕೈಲೇ ಆಗೋದು ಅನಿಸುತ್ತೆ. ಏನಕ್ಕೆ ದೇವ್ರು ನನಗೆ ಎಲ್ಲ ಥರನೂ ಕೊಟ್ಟವನೆ. ನನ್ನಂಥ ವ್ಯಕ್ತಿ ಇಲ್ಲಿ ಸ್ಟ್ಯಾಗ್ನೆಂಟಾಗಿ ನಿಂತಿಲ್ಲ ಅಂದರೆ ಇನ್ನು ಬೇರೆಯವ್ರಿಗೆ ಇಲ್ಲಿ ಬಿಡಲ್ಲ. ನಾನು ನಿಂತ್ಕೊಂಡ್ಬಿಟ್ರೆ ಎಲ್ಲರೂ ನಾನು ದಾರಿ ಮಾಡಿಕೊಡ್ತೀನಿ, ಬನ್ನಿ ಹೊರಡೆ ಅಂತ ಹೇಳಿ. ಡೋರ್ ಓಪನ್ ಆಗಿದೆ ಇವಾಗ, ನಿಮ್ಮ ಟ್ಯಾಲೆಂಟ್ ನನಗೆ ತೋರಿಸಿ ಅಂತ. ಇನ್ನು ಎಷ್ಟು ದಿನ ಅಂತ ಸರ್? ಓಕೆ, ಇವತ್ತು ಯಶ್ ಸರ್ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ, ದರ್ಶನ್ ಸರ್ ಇದ್ದಾರೆ. 10 years, 20 years ಆಮೇಲೆ ನಾನು ಸ್ಟಾರ್ ಆಗಿಬಿಟ್ಟೆ ಅಂತ ಅಂದ್ಕೊಳ್ಳೋಣ. 10 years, 20 years, 30 years, 40 years ಆಮೇಲೆ
ವಾಟ್ ಈಸ್ ದ ಫ್ಯೂಚರ್. ನೀವು ತೆಲುಗಿಗೆ ಹೋಗಿ 10 ಲಕ್ಷ ಇಟ್ಕೊಂಡು ನಿಮ್ಗೆ 10 ಹೀರೋಗಳು ಸಿಗ್ತಾರೆ, 50 ಲಕ್ಷ ಇಟ್ಕೊಂಡು ನಿಮ್ಗೆ 10 ಹೀರೋಗಳು ಸಿಗ್ತಾರೆ, 1 ಕೋಟಿ ಇಟ್ಕೊಂಡು ನಿಮ್ಗೆ 50 ಹೀರೋಗಳು ಸಿಗ್ತಾರೆ, 100 ಕೋಟಿ ಪೇಮೆಂಟ್ ಇಟ್ಕೊಳ್ಳಿ ನಿಮಗೆ 100 ಹೀರೋಗಳು ಸಿಗ್ತಾರೆ. ಆದರೆ ನಮ್ಮದ್ರಲ್ಲಿ ಹಂಗಿಲ್ವೇ, ಬೆಳೆಸಲ್ಲ, ಇನ್ನೊಬ್ರಿಗೆ ಬೆಳಕು ಬಿಡೋದು ಇಲ್ಲ, ಜಾತಿ 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 ಅಂತ ಹೇಳಿ. ಐ ಕಾಂಟ್ ಹೆಲ್ಪ್ ಇಟ್. ಅವತ್ತಿನ ಸ್ಪೀಚ್ ಕೇಳಿದ ನಂತರದಲ್ಲಿ ಇಂಡಸ್ಟ್ರಿ ಅವ್ರು ಯಾರು ಮಾತನಾಡಿದ್ರ? ತುಂಬ ಜನ ಫೋನ್ ಮಾಡಿದ್ರು, ಹಾಗೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಹೇಳಬಾರ್ದು, ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು, ಹಾಗೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು, ನೀನು ತುಂಬ ಸ್ಟ್ರೇಟ್ ಫಾರ್ವರ್ಡಾಗಿ ಎಲ್ಲ ಹೇಳ್ಬಿಡ್ತೀಯಾ, ತುಂಬ ಜನ ಆ ಥರ ತುಂಬ ಒಳ್ಳೆ ರೀತಿಯಾಗಿ ಸ್ವೀಕರಿಸ್ಕೊಳ್ಳಲ್ಲ. ಐ ಡೋಂಟ್ ಕೇರ್. ನನ್ನ ಮನಸ್ಸಲ್ಲಿ ಏನಿತ್ತು, ನಾನು ಏನು ಹಂಚ್ಕೊಳ್ಬೇಕಾಗಿತ್ತು, ನಂಗೆ ಆ ಸಂದರ್ಭದಲ್ಲಿ ನಂಗೆ ಅನಿಸಿದ್ದು, ನಾನೇನು ಪ್ಲ್ಯಾನ್ ಮಾಡ್ಕೊಂಡು ಹೋಗಲ್ಲ. ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಬಿಡ್ತೀನಿ ನಾನು ಮೈಕಲ್ಲಿ. ಸೊ ಆ ಟೈಮಿಗೆ ಆ ಫೀಲ್ಗೆ ನನಗೆ ಏನು ಅನ್ಸ್ಬಿಡೋದು ನಾನು ಎಲ್ಲ ಹೇಳ್ಬಿಡ್ತೀನಿ. ನಾನು ಯಾರಿಗೂ ಎದುರ್ಕೊಳ್ಳಲ್ಲ. ಐ ಆಮ್ ನಾಟ್ ಅನ್ಸಿಬಲ್ ಟು ಎನಿವನ್. ನಾನು ಯಾರಿಗೂ ಎದುರ್ಬೇಕಂತಿಲ್ಲ. ನನಗೆ ಏನು ಸರಿ ಅನ್ಸುತ್ತೋ ನಾನು ಹೇಳ್ತೀನಿ. ತಪ್ಪಾಯ್ತು ಅದು ಕ್ಷಮೆ ಕೊಡೋದು ಬೇರೆ, ಬಟ್ ನನಗೆ ಆ ಟೈಮ್ಗೆ ಏನು ಸರಿ ಅನ್ಸುತ್ತೋ ನಾನು ಹೇಳಿದ್ದೀನಿ. ನನ್ನ ಪ್ರಕಾರ ಅದು ಸರಿಯೇ. ನೀವು ಯಾಕಷ್ಟು ತಲೆ ಕೆಡ್ಸ್ಕೊಳ್ಸಿಲ್ಲ, ನಿಮ್ಮದ್ರಲ್ಲಿ ಇದೆಯಾ ಜಾತಿ ಪಾತಿ ಇಲ್ವಾ, ಆರಾಮಾಗಿರಿ ಮತ್ತೆ ಅಂದರೆ ನಾನು ನನಗೆ ಗೊತ್ತು, ನನಗೆ ಜನ ಹೆಂಗೆ ತೊಳೆಯೋಕೆ ನೋಡೋರು ನನಗೆ ಗೊತ್ತು. ಎಷ್ಟೋ ಜನ ತುಂಬ ಬೇಕಾದವರು, ತುಂಬ ಹತ್ತ ಇರೋರೆ, ಏನು ಮಾಡೋಕ್ಕಲ್ಲ. ಅದಕ್ಕೆ ನಾನು ದುಶ್ಮನ್ಗಿಂತ ಫ್ರೆಂಡ್ಸ್ ಕಣ್ಣು ಮೇಲೆ ಜಾಸ್ತಿ ಕಣ್ಣಿಟ್ಟಿರ್ತೀನಿ ನಾನು. ಏನಿದೆ ದುಶ್ಮನ್ ಮುಂದೆಯಿಂದ ಬರ್ತಾನಂತೆ, ಫ್ರೆಂಡ್ಸ್ ಪಕ್ಕದಲ್ಲಿ ಹಾಗೆ ಚುಚ್ಚಿಬಿಡ್ತಾನಲ್ವ, ಅದಕ್ಕೆ ಫ್ರೆಂಡ್ಸ್ ಮೇಲೆ ಜಾಸ್ತಿ ನಾನು ಗಮನ ಕೊಟ್ಟಿರ್ತೀನಿ. ಅಂದರೆ ಕಣ್ಣು ಜಾಸ್ತಿ ಇಟ್ಟಿರ್ತೀನಿ, ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಿದ್ದಾರೆ ಅಂತ ಹೇಳಿ. ಆ ಥರ ಕಲ್ಟ್ ಇದಕ್ಕೆಲ್ಲದಕ್ಕೂ ಉತ್ತರ ಕೊಡುತ್ತಾ ಅಂತ? ಖಂಡಿತ ಕೊಡುತ್ತೆ ಸರ್. ನಾನು ತುಂಬ ನಂಬಿದ್ದೀನಿ ಈ ಸಿನಿಮಾ ಮೇಲೆ. ಅದಕ್ಕೆ ಇಲ್ಲಾಂದ್ರೆ ನಾನು ಇಷ್ಟೊಂದು ದೊಡ್ಡ ಪ್ರಚಾರ ಆ ಕಡೆ ಎಲ್ಲ ಮಾಡ್ತಾ ಇರಲಿಲ್ಲ. ಒಂದು ರೀತಿಗೆ ಒಂದು ಪ್ರಮೋಷನ್ ಮಾಡಿ, ಒಂದು ಈವೆಂಟ್ ಮಾಡಿ ಸಿನಿಮಾನ ರಿಲೀಸ್ ಮಾಡಿಬಿಡ್ತಿದ್ದೆ. ಅಷ್ಟೇ ಇರ್ತಿದೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳಿ ನಾನು. ಈಗಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಮುಖ ತೋರಿಸ್ಬೇಕಲ್ಲ ಸರ್. ಇವಾಗೇನೋ ಓಕೆ ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ಕೊಂಡು ಬಂದೆ, ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬಿಟ್ರು. ಈಗ ನಾನು ಇಲ್ಲೇ ಬದುಕಬೇಕು ಅಂತ ಬಂದಿರೋದಲ್ಲ ಸರ್. ಕನ್ನಡ ಇಂಡಸ್ಟ್ರಿ ನಂಬ್ಕೊಂಡು ಇರೋದು. 3ನೇ ಸಿನಿಮಾನೂ ಮಾಡ್ತೀನಿ, 4ನೇ ಸಿನಿಮಾನೂ ಮಾಡ್ತೀನಿ, ಮತ್ತೊಂದು ಸತಿ ನಾನು ಆ ಕಡೆ ಹೋಗಬೇಕು. ಆವಾಗ ಅಷ್ಟೇ ಚಪ್ಪಲಿ ಹೊತ್ತು ಬಿಸಾಕ್ತಾರೆ ನನ್ನ ಮೇಲೆ. ಆವಾಗ ಹೇಳಿದ್ದೀನಿ, ನಿನ್ನ ಗಳ್ಳ ಇವನು ಸುಳ್ಳು ಇವನು, ಅದು ಬಿಟ್ಟರೆ ಇನ್ನೇನು ಹೇಳಲ್ಲ ಅಂತೇಳಿ. ನಂಬಲ್ಲ. ಆ ನಂಬಿಕೆನ ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ನಮ್ಮ ಮೇಲೆ ನಂಬಿಕೆ ಇದೆ, ಸಿನಿಮಾ ಮೇಲೆ ನನಗೆ ನಂಬಿಕೆ ಇದೆ. ಅದಕ್ಕೇ ಆ ಕಾರಣದಿಂದನೇ ನಾನು ಇಷ್ಟೊಂದು ಪ್ರಚಾರ ಮಾಡಿರೋದು. ಎಲ್ಲ ಕನಸುತ್ಕೊಂಡಿರೋ ಸಿನಿಮಾಗೆ, ಬಟ್ ಎಲ್ಲೋ ಒಂದು ಕಡೆ ರಿಲೀಸ್ ಡೇಟ್ ಅಂತ ಬಂದಾಗ ಜಾನ್ 23 3 ಸಿನಿಮಾಗಳು ಆ್ಯಕ್ಚುಲಿಗೆ. ಬಟ್ ಕನ್ನಡದ್ದೇ ಅಂದರೆ ಲ್ಯಾಂಡ್ ಲಾರ್ಡ್ ಇದೆ, ಮತ್ತೊಂದು ಸಿನಿಮಾ ಬರೋ ಸಾಧ್ಯತೆ ಇರುವಂಥದ್ದು ಡೆಫಿನೆಟ್ಲಿ. ಎಸ್, 23rd ಫಸ್ಟ್ ನಾನು ಅನೌನ್ಸ್ ಮಾಡಿದ್ದು ಸರ್. ಲ್ಯಾಂಡ್ ಲಾರ್ಡ್ ಅವ್ರು ಅನೌನ್ಸ್ ಮಾಡಲಿಲ್ಲ. ಜಯನಾಯಕನ್ ಆ್ಯಸ್ ಇಟ್ ಈಸ್ ಜನವರಿ 9 ಅಂತ. ಯಾಕಂದರೆ ವೆಂಕಟ್ ಸರ್ KVNನೇ ಪ್ರೆಸೆಂಟ್ ಮಾಡ್ತಿರೋದು, ಡಿಸ್ಟ್ರಿಬ್ಯೂಷನು ಮಾಡ್ತಿರೋದು. ಸೊ ಅವ್ರು ನಮಗೆ ತುಂಬ ಆತ್ಮೀಯರು. ಸೊ ಅವ್ರು ಫೋನ್ ಮಾಡ್ಕೊಂಡು ಕೇಳ್ಕೊಂಡೆ, ಜನವರಿ 9 ಅವ್ರು ಫಿಕ್ಸ್ ಇತ್ತು. ಬಟ್ 2 ವಾರ ಸಾಕು ಸರ್. 2 ವಾರ ಬಿಟ್ಕೊಂಡು ನಾನು ಬರ್ತಾಯಿದ್ದೆ. 9ಗೆ 23 ಎಕ್ಸಾಕ್ಟ್ಲಿ 2 ವೀಕ್ಸ್. 23 ನಾನು ಬರ್ತಾಯಿದ್ದೆ. ನಾನು ಅನೌನ್ಸ್ ಮಾಡಿ 2 ತಿಂಗಳು ಆದಮೇಲೆ ಲ್ಯಾಂಡ್ ಲಾರ್ಡ್ ಅವರು ಅನೌನ್ಸ್ ಮಾಡಿದ್ರು. ನಾನು ವಿಜಯ್ ಸರ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಬೇಡ ಸರ್ ಮುಂದಕ್ಕೆ ಹೋಗ್ಬಿಡಿ, ನಮ್ಮ ಮಧ್ಯದಲ್ಲಿ ಏನಿಗೆ ಕಾಂಪಿಟೇಷನ್ ಅಂತೇಳಿ. ಅವರು ಇಲ್ಲ ಕಣೋ, 20ನೇ ತಾರೀಕು ನಂದು ಬರ್ಡೇ ಆಗಿರೋದ್ರಿಂದ ಆ ಸೆಂಟಿಮೆಂಟ್ ನಾನು 23ಗೆ ಬರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂತ. ಸರಿ ಬಿಡಿ ಸರ್, ಇಬ್ಬರು ನಮ್ಮದೇ ಏನಿಗೆ ಕಾಂಪಿಟೇಷನ್, ಇಬ್ಬರು ಕೈ ಜೋಡಿಸ್ಕೊಳ್ಳೋಣ. ನೀವು ಎಲ್ಲೋದ್ರೂ ನಮ್ಮ ಸಿನಿಮಾ ಬಗ್ಗೆ ಪ್ರಚಾರ ಮಾಡಿ, ನಾನು ಎಲ್ಲೋದ್ರೂ ನಿಮ್ಮ ಸಿನಿಮಾ ಬಗ್ಗೆ ಪ್ರಚಾರ ಮಾಡ್ತೀನಿ. 2 ಸಿನಿಮಾನೂ ಗೆಲ್ಲುತ್ತೆ ಬಿಡಿ, 2 ಸಿನಿಮಾನೂ ಚೆನ್ನಾಗಿದೆ, ಗೆಲ್ಲುತ್ತೆ ಬಿಡಿ ಅಂತೇಳಿ. ಈಗ ಸ್ವಲ್ಪ ಜನನಾಗಂದ್ರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿದೆ ನನಗೆ. ಏನಕ್ಕೆ ಅದು ತಿರುಗಿ ಅದು ನಮ್ಮ ಮೇಲೆ ಬಂದು ಬೀಳ್ತಾ ಇದೆ. ಏನಕ್ಕೆ ಅದು ತಮಿಳ್ ಸಿನಿಮಾ ಆಗಿರೋದ್ರಿಂದ ಇಲ್ಲಿ ತಮಿಳ್ ಸಿನಿಮಾ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಕನ್ನಡ ಸಿನಿಮಾಗಿಂತ. ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಕ್ಯೂಟರ್ಸ್ ವ್ಯಾಪಾರ ಜಾಸ್ತಿ ಇದೆ ಅಂತ ಹೇಳಿ. ಸೊ ಎಲ್ಲಿ ಮೋಸ ಆಗೋಗ್ಬಿಡುತ್ತೆ ನನಗೆ ಥಿಯೇಟರ್ಸ್ ವಿಷಯದಲ್ಲಿ ಅಂತ ಸ್ವಲ್ಪ ಹೆದರಿಕೆ ಇದೆ. ಬಟ್ ಅದು ತಕ್ಕಂಗೆ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ಸೊ ದೇವರಿದ ನೋಡಬೇಕಷ್ಟೇ. ಒಂದೇ 2 ಸಿನಿಮಾಗಳು ಬಂದರೆ ಹೇಗಾಗ್ಬೋದು ಅನ್ನೋಕ್ಕೆ ರೀಸೆಂಟ್ ಉದಾಹರಣೆಗಳಿದೆ. ಸೊ ಆ ಥರದೊಂದು ವ್ಯವಸ್ಥೆ ಬದಲಾಗಬೇಕು ಅಂತಿದೆಯಾ ಇಂಡಸ್ಟ್ರಿಯಲ್ಲಿ? ಯಾಕಂದರೆ ಒಂದು ಟೈಮ್ ಇತ್ತು, ಅಂದರೆ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ನಟರು ಕೂತು ಮಾತಾಡ್ತಾ ಇದ್ರು, ಸಿನಿಮಾ ಒಂದೇ ಡೇಟ್ಗೆ ಬಂದರೆ ಅದು ಕ್ಲಾಶ್ ಆಗೋದು ಸಹಜ. ಇನ್ನೊಂದು ನಂಬೋದು ಏನು ಗೊತ್ತಾ ಸರ್, ಸಿನಿಮಾ ಚೆನ್ನಾಗಿದ್ರೆ ಇದು ಯಾವುದು ಮ್ಯಾಟ್ರ್ ಆಗಲ್ಲ ಸರ್. ಫಸ್ಟ್ ಥಿಂಗ್ ಇಸ್ ವೆರಿ ಸಿಂಪಲ್. ಜನ ಇವಾಗ ತುಂಬ ಬುದ್ಧಿವಂತರಿಕೆ ಆಗಿಬಿಟ್ಟಿದ್ದಾರೆ. ದೇ ಡಸಂಟ್ ವಾಂಟ್ ಟು ವೇಸ್ಟ್ ಟೈಮ್. ಅವ್ರು ಹೊರಗಡೆ ಬಂದರೆ ಅವ್ರು ಎಂಟರ್ಟೈನ್ಮೆಂಟ್ ಆಗಿ ಖುಷಿಯಾಗಿಬಿಟ್ಟು ಆಚೆ ಹೋಗಬೇಕು. ಅಲ್ಲಿವರೆಗೂ ಅವ್ರು ಥಿಯೇಟ್ರಿಗೆ ಬರ್ತಾಯಿಲ್ಲ. ಮೊದಲು ಟ್ರೈಲರ್ ನೋಡಿಕೊಂಡು, ಸಾಂಗ್ ನೋಡಿಕೊಂಡು, ವರ್ಡ್ ಆಫ್ ಮೌತ್ ಕೇಳ್ಕೊಂಡು ಥಿಯೇಟ್ರಿಗೆ ಬಂದುಬಿಡೋರು. ಈಗ ಜನನ ಥಿಯೇಟ್ರ್ಗಳಿಗೆ ಕರೆಸೋದು ಭಾರಿ ದೊಡ್ಡ ಚಾಲೆಂಜ್ ಇವಾಗ. ಸೊ ಐ ಪರ್ಸ್ನಲಿ ಫೀಲ್ ಇಟ್ ಈಸ್ ರಾಂಗ್. ದೊಡ್ಡ ಸ್ಟಾರ್ಗಳು ಸಿನಿಮಾ ಒಂದೇ ಡೇಟ್ಗೆ ಬಂದರೆ ಕ್ಲಾಶ್ ಆಫ್ಕೋರ್ಸ್ ಆಗೇ ಆಗುತ್ತೆ. ಅದಿಲ್ಲ ಅಂದ್ರೂ ಕೂಡ 2ನೇ ಅಂಶ ನಂಗೆ ಅನ್ಸೋದು, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಇದು ಯಾವುದು ಲೆಕ್ಕಾಚಾರ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಸಿನಿಮಾ ರಿಲೀಸ್ ಟೈಮಲ್ಲಿ ಮೇಜರ್ ಮಿಸ್ಸಿಂಗ್ ಅಂದರೆ ದರ್ಶನ್ ಅವರು. ಸೊ ನಿಮ್ಮ ಮೊದಲ ಸಿನಿಮಾ ಟೈಮಲ್ಲಿ ಅವರು ಸಿನಿಮಾಗೆ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದ್ರು. ಸೊ ಫೀಲ್ ಆಗ್ತಾ ಇದೆಯಾ ಆದರೂ?
ಸರ್ ನಾನು ಅವ್ರನ್ನ ಭೇಟಿ ಆಗಿರೋದು ಒಂದು 2-3 ಸತಿ ಅಷ್ಟೇ. ಬಟ್ ನಾನು ಅವ್ರನ್ನ ಹೇಗೆ ಅವ್ರು ನನ್ನ ಸ್ವೀಕರಿಸಿದ್ದಾರೆ, ನನ್ನ ಹತ್ರ ಹೇಗೆ ಮಾತಾಡಿದ್ದಾರೆ ಅಷ್ಟರಲ್ಲಿ ನಾನು ಅವ್ರನ್ನ ಜಡ್ಜ್ ಮಾಡ್ಬೋದು ಅಷ್ಟೇ. ಈಸ್ ಅ ವೆರಿ ಸಿಂಪಲ್ ಪರ್ಸನ್. ಅಂದರೆ ಯಾರು ಇವಾಗ ಒಬ್ಬ ಸೂಪರ್ ಸ್ಟಾರ್ನ ನೀವು ಮೀಟ್ ಮಾಡಕ್ಕೆ ಹೋದರೆ ನಿಮ್ಗೊಂದು ಇದಿರುತ್ತೆ, ಅಯ್ಯಪ್ಪ ಅವ್ರಿಗೆ ಆಟಿಟ್ಯೂಡ್ ಇರುತ್ತೆ, ಅಥವಾ ನಮ್ಮನ್ನು ಹೇಗೆ ಮಾತಾಡಿಸ್ತಾರೋ, ನಾವು ಹೇಗಿರಬೇಕು ತಗ್ಗಿ ಅವ್ರ ಹತ್ರ ಮೀಟ್ ಮಾಡಿದಾಗ ನಂಗೆ ಅದು ಯಾವುದು ಅನಿಸ್ಲಿಲ್ಲ. ನಮ್ಮಲ್ಲೇ ನನ್ನ ಥರನೇ ಅವರು ಇವಾಗ ಬಂದಿದ್ದಾರೆ ಇಂಡಸ್ಟ್ರಿಯಲ್ಲಿ ಅಂತ ಅನ್ನೋ ಥರ ಫೀಲ್ ಕೊಟ್ಬಿಟ್ರು ಅವರು. ಇವಾಗ ನಾನು ಅವ್ರನ್ನ ನೋಡಿರೋದಕ್ಕೂ ಅಥವಾ ನಾವು ನ್ಯೂಸ್ ಚಾನಲ್ಸ್ ಮುಖೆಲ್ಲ ನೋಡಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್. ಅದು ಬೇರೆ, ಅದ್ರ ಬಗ್ಗೆ ನಾನು ಮಾತಾಡೋಕೆ ಆಗಲ್ಲ, ಅಷ್ಟು ದೊಡ್ಡೋಳು ಅಲ್ಲ. ಇಟ್ಸ್ ಅ ಕಾಂಟ್ರವರ್ಷಿಯಲ್ ಟಾಪಿಕ್. ಬಟ್ ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀವಿ. ಯಾಕಂದರೆ ಅವ್ರು ನಮ್ಮ ಸಿನಿಮಾ ಅಂತಲ್ಲ, ಇವ್ರ ಸಿನಿಮಾ ಆಗಿರ್ಬೋದು, ಯಾವುದೇ ಹೊಸೊಬ್ರು ಸಿನಿಮಾ ಆಗಿರ್ಬೋದು, ಈಸ್ ಆಲ್ವೇಸ್ ದೇರ್ ಆಸ್ ಅ ಸಪೋರ್ಟ್ ಸಿಸ್ಟಮ್. ಎಲ್ಲ ಸ್ಟಾರ್ ನಟರು ಆ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಅವರಲ್ಲಿ ಆ ಗುಣ ಇದೆ ಸಪೋರ್ಟ್ ಮಾಡೋದು ಅಂತ. ಸೊ ನಾನು ಅವ್ರನ್ನ ಆ್ಯಸ್ ಅ ವೆರಿ ಸಿಂಪಲ್ ಪರ್ಸನ್, ಡೌನ್ ಟು ಅರ್ತ್ ನೇಚರ್ ಇರೋ ಒಬ್ಬ ಮನುಷ್ಯನಾಗಿ ನೋಡಿರೋದು. ಆದಷ್ಟು ಅವ್ರು ಆಚೆ ಬಂದು ಅವ್ರ ಮೆಂಟಲ್ ಪೀಸ್ನ ಆದಷ್ಟು ಬೇಗ ಸರಿಪಡಿಸ್ಕೊಂಡು ಮುಂಚೆ ಹೇಗಿದ್ರು ಆ ಥರ ಆಗಲಿ ಅಂತ ಅಷ್ಟೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು. ಸೊ ಭೇಟಿಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ದರ್ಶನ್ ಅವ್ರು ಭೇಟಿಯಾಗಕ್ಕೆ ಈ ಸಿನಿಮಾಗೆ ಮೊದಲೇ ನಡೀತಾ ಇದೆ ಏನಾದರೂ? ಖಂಡಿತ, ಅಫ್ಕೋರ್ಸ್ ಬಿಫೋರ್ ರಿಲೀಸ್ ಅಂತೂ ಹೋಗಬೇಕು ಅಂತ ತುಂಬ ತಿಂಗಳಿಂದ ಡಿಸೈಡ್ ಮಾಡಿದ್ದೆ. ಏನಕ್ಕೆ ಸುಮ್ಮನೆ ಬಾಯಿ ಮಾತಿಗೆ ಅಣ್ಣ ಹೇಳೋದಲ್ಲ. ಸೊ ರಿಲೀಸ್ ಹಿಂಗೋ 23 ರಿಲೀಸ್ ಆಗಿರೋದ್ರಿಂದ ಸೊ 21 ಅಥವಾ 22ನೇ ತಾರೀಕಿಗೆ ರಿಲೀಸ್ ಆಗೋ ಮುಂಚೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಆಶೀರ್ವಾದ ತೊಗೊಂಡ್ಬರ್ಬೇಕು ಅಂತ ಪ್ಲ್ಯಾನ್ಸ್ ಅಂತೂ ಇದೆ. ಸೊ ಇಂಡಸ್ಟ್ರಿ ಬಗ್ಗೆ ಹೇಳಿದ್ರಿ, ದರ್ಶನ್ ಅವ್ರ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅಂತರ ಕ್ರಿಯೇಟ್ ಮಾಡುವಂಥ ಕೆಲಸಗಳಾಯ್ತಾ ಅಂತ ನಿಮ್ಮ ವಿಚಾರದಲ್ಲಿ? ಅಂದರೆ ಒಂದಷ್ಟು ಹೇಳಿಕೆಗಳನ್ನು ಎಲ್ಲೋ ಒಂದು ಕಡೆ ಮಾತಾಡೋದು ವಿಚಾರಗಳನ್ನ ಬೇರೆ ರೀತಿ ಬದಲಾಯಿತು ಅಥವಾ ಕನ್ವರ್ಟ್ ಆಯಿತು ಅಂತ ಅನಿಸ್ತಾ ಇದೆ. ಸ್ವಲ್ಪ ಸ್ಪಷ್ಟವಾಗಿಡಿ ನನಗೆ. ನೀವು ದರ್ಶನ್ ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆ ಮಾತನಾಡ್ತೀರಿ ಒಂದು ಸಂದರ್ಶನ ಟೈಮಲ್ಲೇ, ಸೊ ಅದನ್ನು ಬೇರೆ ಥರನೇ ಅರ್ಥ ಮಾಡಿಕೊಂಡ್ರು ಒಂದಷ್ಟು ಜನಗಳು ಅನ್ನುವಂಥದ್ದು. ಯಾವ ಥರ? ನನಗೆ ಇನ್ನೂ ಸ್ಪಷ್ಟವಾಗಿಲ್ಲ ನಿಮ್ಮ ಸ್ಟೇಟ್ಮೆಂಟು. ಸೊ ದರ್ಶನ್ ಅವರು ಇದ್ದಾಗ ಒಂದು ರೀತಿ ಇದ್ದರು, ಒಳಗಡೆ ಹೋದಾಗ ಅವ್ರನ್ನ ಮರ್ತು ಬಿಟ್ರು ಅನ್ನೋ ಥರ ಮಾತಾಡ್ತಾ ಇದ್ರು ಅನ್ನೋ. ನಿಮ್ಗೇನು ಅನ್ಸುತ್ತೆ ಸರ್? ಖಂಡಿತ ಸರ್ ವೆರಿ ಸಿಂಪಲ್. ನಾನು ಅವ್ರ ಜೊತೆ ಇರೋದು ಪ್ರಪಂಚಕ್ಕೆ ತೋರಿಸ್ಕೊಳ್ಳೋಕ್ಕೆ, ಅವ್ರ ಜೊತೆ ಇದ್ದೀನಿ ಅಂತ ತಕ್ಷಣ ಅವ್ರ ಅಭಿಮಾನಿಗಳನ್ನ ನಾನು ಜೋಬ್ಗಳು ಹಾಕ್ಕೊಳ್ಳೋಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಸರ್. ಅವ್ರ ಅಭಿಮಾನಿ ಅವ್ರಿಗೆ, ನನ್ನ ಅಭಿಮಾನಿಗಳು ನನಗೆ. ಇವಾಗ ಫಾರ್ ಎನ್ ಎಕ್ಸಾಂಪಲ್, ನಾಳೆ ದಿನ ವಿನೀಶ್ ಸೂಪರ್ ಸ್ಟಾರ್ ಆಗಬೇಕು ಅಂದರೂ ಕೂಡ ದರ್ಶನ್ ಸರ್ ಅಭಿಮಾನಿಗಳು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಒಂದು ಹಂತಕ್ಕೆ ಸಪೋರ್ಟ್ ಮಾಡ್ಬೋದು. ಈಗ ಅಣ್ಣ ಅವರು, ಈಗ ಅಪ್ಪು ಸರ್ ಎಷ್ಟು ಟ್ಯಾಲೆಂಟೆಡು, ಅಣ್ಣ ಅವ್ರ ಫ್ಯಾನ್ಸ್ ಯಾರು ಇಲ್ಲ ಅವ್ರಿಗೆ. ಅವರೇ ಓನ್ ಕ್ರಿಯೇಟ್ ಅವ್ರು ಮಾಡ್ಕೊಂಡಿದ್ದು. ಆಮ್ ಅ ರೈಟ್ ಸರ್? ಸೊ ನೀವೇ ನಿಮ್ಮ ಕಾಲಲ್ಲೇ ನೀವು ನಿಂತ್ಕೊಳ್ಬೇಕು ಸರ್. ಯಾರು ಫ್ಯಾನ್ಸು ಯಾರಿಗೂ ಬಂದು ಸೇರಲ್ಲ. ಆ್ಯಂಡ್ ಐ ಆಮ್ ವೆರಿ ಕ್ಲಿಯರ್ ಸರ್, ಐ ಆಮ್ ನಾಟ್ ಆನ್ಸರಬಲ್ ಟು ಎನಿ ಒನ್ ಸರ್. ನಾನು ಯಾರಿಗೂ ಕನ್ಕ್ಲೂಷನ್ ಕೊಡಬೇಕಂತಿಲ್ಲ. ಇವತ್ತು ಇವನ ಜೊತೆ ಇದ್ದೆ, ನಾಳೆ ಅವನ ಜೊತೆ ಇದ್ದೆ, ಇದು ನನ್ನ ಪರ್ಸ್ನಲ್, ಅದು ಇಟ್ ಈಸ್ ಮೈ ಚಾಯ್ಸ್. ಒಂದು. ಎರಡನೇದು, ಆವಾಗ ಎಲ್ಲರದ ಹೇಳಿಕೆ ಏನಂತಂದರೆ, ಆವಾಗ ಚೆನ್ನಾಗಿದ್ರಿ, ಇವಾಗ ಚೆನ್ನಾಗಿಲ್ಲ, ಕೈ ಬಿಟ್ಬಿಟ್ರಿ ಅಂತ ಹೇಳಿ. ನಾನು ಎಲ್ಲೂ ಸಹ ಹೇಳಿಲ್ವಲ್ಲ ನಾನು ಕೈ ಬಿಟ್ಟೆ ಅಂತ ಹೇಳಿ. ಎಲ್ಲಿ ಬಿಟ್ಕೊಟ್ಟಿದ್ದೀನಿ ಹೇಳಿ ಅವ್ರಿಗೆ? ಇವತ್ತು ಎಲ್ಲ ವೇದಿಕೆಯಲ್ಲಿ ನಾನು ಏನು ಹೇಳ್ಕೊಂಬಂದಿದ್ದೀನಿ, ಯಾವತ್ತಿದ್ರೂ ನಾನು ದರ್ಶನ, ನಾನು ಚಿರೋಣಿ ದರ್ಶನ ಅಂತ ಹೇಳ್ಕೊಂಬಂದಿರೋದು. ನಾನು ಎಲ್ಲೂ ಸಹ ನಾನು ಅವ್ರಿಗೆ ಬಿಟ್ಕೊಟ್ಟಿಲ್ಲ. ಈ ಕಮಿಂಗ್ ಟು ಸಪೋರ್ಟ್ ಇದು ಅಂತ ಹೇಳಿದ್ರೆ, ನಾನು 4 ಜನ ತೋರಿಸ್ಬಿಟ್ಟು ಸಪೋರ್ಟ್ ಮಾಡಬೇಕು ಅಂತ ಅಗತ್ಯ ನನಗಿಲ್ಲ. ಏನಕ್ಕೆ? ಅದು ಶೋ ಆಫ್ ಆಗೋಯ್ತಾನೆ, ಅದು TRP ಆಗೋಯ್ತಾನೆ. ಅಲ್ಲಿ ವ್ಯಕ್ತಿತ್ವ ಎಲ್ಲಿ ಬಂತು? ನಾನು ಯಾವ ವ್ಯಕ್ತಿಗೆ ಏನು ಮಾಡಬೇಕು ಆ ವ್ಯಕ್ತಿಗೆ ಗೊತ್ತಿದೆ ತಾನೆ ನಾನು ಏನು ಮಾಡಿದೆ ಅಂತ. ಸಾಕಲ್ಲ, ಅವರೇ ಹೊರಗಡೆ ಬಂದು ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ನೀವು ನನಗೋಸ್ಕರ ಏನು ಮಾಡ್ದ, ಏನು ಮಾಡಲಿಲ್ಲ ಅಷ್ಟೇ. ಕೆಲವರು ಮಾಡ್ತಿದ್ದಾರೆ, ಮಾಡಲಿ, ಖುಷಿ, ಸಂತೋಷ. ಸೊ ಕೊನೆಯದಾಗಿ ಇನ್ನು ಬೆರಳೆಣಿಕೆ ದಿನಗಳು, ಸೊ ಮತ್ತೊಂದು ಬಿಗ್ ಫ್ರೈಡೇ ನಿಮ್ಗೆ ಸಿಗ್ತಾ ಇರುವಂಥದ್ದು, ಎಷ್ಟು ಖುಷಿ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕನ್ನಡದ ಸಿನಿಮಾ ಪ್ರೇಕ್ಷಕರಿಗೆ? ಜಾಸ್ತಿ ಹೆಚ್ಚಾಗಿ ಏನು ಹೇಳಕ್ಕೆ ಹೋಗಲ್ಲ. ಜನವರಿ 23ಗೆ ನಮ್ಮ ಕಳ್ಳ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ನೋಡಿ ಯಶಸ್ವಿ ಮಾಡಿ. ಅದ್ರ ಜೊತೆಯಲ್ಲಿ ನಾವೆಲ್ಲ ತುಂಬ ಚಿಕ್ಕ ಕಲಾವಿದರು, ಈಗ ಬೆಳೀತಾರೋದು ಹುಡುಗರು. ನಿಮ್ಮ ಆಶೀರ್ವಾದನೂ ತುಂಬ ಅಂದರೆ ತುಂಬ ಬೇಕು. ಸೊ ಜನವರಿ 23 ಮರಿಬೇಡಿ. ಥ್ಯಾಂಕ್ ಯು. ಮಲೈಕಾ? ಎಲ್ಲರಿಗೂ ನಮಸ್ಕಾರ. ಜನವರಿ 23ಗೆ ಕಳ್ಳ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲ ಇವಾಗ ಯಾರ್ಯಾರು ಸ್ಟಾರ್ಸ್ಗಳಾಗಿದ್ದಾರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅವರೆಲ್ಲ ಒಂದು ಸ್ಟಾರ್ ಆಗಕ್ಕೆ ಅದಕ್ಕೆಲ್ಲ ಕಾರಣ ನೀವೇ. ಸೊ ನಮ್ಮಂಥ ಯಂಗ್ಸ್ಟರ್ಸ್ಗೆ ನೀವು ಸಪೋರ್ಟ್ ಮಾಡಲೇಬೇಕು, ದಯವಿಟ್ಟು ಮಾಡಿ ಅಂತ ಬೇಡ್ಕೋತಾ ಇದ್ದೀನಿ. ಜನವರಿ 23ಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಿರೋ ಸಿನಿಮಾ ನಿಮ್ಮ ಈ ಫ್ರೈಡೇ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಸೊ ಸಿನಿಮಾದ ಟೈಟಲ್ ಇರುವಂತೆ ಕಲ್ಟ್ ಹಿಸ್ಟ್ರಿ ಬರಲಿ, ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.